ಆ್ಯಕ್ಚುಲಿ ಎಂತ ಗೊತ್ತಿತ್ತಾ, ನಾವು ಹೊತ್ತು ಪ್ರೋಗ್ರಾಮಿಗಲ್ಲ ಕಾಣಿ, ಅಲ್ಲಿ ಕೊಟ್ಟದ್ದು ಕೇಕ್ ತಿನ್ಕ ಬಾಪ ಅಂದಲ್ಲಿ ಹೊತ್ತು ಕಾಣಿ. ಹಾಯ್ ನಮಸ್ಕಾರವೇ, ನಾ ಯಾರಂದಲ್ಲಿ ಗೊತ್ತಾಯ್ತಲ್ಲ, ನಾನು ನಿಮ್ಮ ಕುಂದಾಪುರದೇ. ನಂಗೆ ಇದು ಇವತ್ತು ಆಫ್ಟರ್ನೂನ್ ಶಿಫ್ಟ್ ಕಾಣಿ. ನಾಳೆಗೆ ಹೆಂಗೆ ಆಫ್ಟರ್ನೂನ್ ಶಿಫ್ಟ್ ಅಲ್ಲ ಅಂದಲ್ಲಿ ರಾತ್ರಿಗೆ ಲೇಟ್ ಮನಿಕಂಡೆ. ಒಳ್ಳೆ ನಿದ್ದೆ ಇದ್ದಿದೆ, ಅಷ್ಟೊತ್ತಿಗೆ ಕಾಲ್ ಮಾಡಿ ಬಿಟ್ರು ಬೆಳಿಗ್ಗೆ. ಇವತ್ತು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಬೇಗ ರಿಪೋರ್ಟ್ ಆಯ್ಕ ಅಂದೇಳಿ 9:07ಕ್ಕೆ ಮನ್ಸಿರ್ಲಿಲ್ಲ. ಯಾರು ಹೋತ್ರ ಅಂತ ಎಂತಕಂದ್ರೆ ನಂಗೆ ನಿದ್ರಿ ಕರೆಕ್ಟಾಗಿ ಇರಲಿಲ್ಲ. ಮನಿಕಂಡದೇ ಲೇಟ್ ಅಲ್ದಾ. ನಾ ಮೊದಲೇ ಹೇಳ್ದಂಗೆ ಯಾವುದಕ್ಕದು ಕಾಂಪ್ರಮೈಸ್ ಆತಿ, ಈ ನಿದ್ರಿಗಂತೂ ಕಾಂಪ್ರಮೈಸ್ ಆಗ್ತಿಲ್ಲ ಗಾಣಿ. ಎಂತ ಮಾಡ್ಕರಿಲ್ಲ, ಏವಿಯೇಷನ್ ಫೀಲ್ಡ್ ಅಂದರೆ ಹಂಗೆ ಅವ್ರು ಕರ್ದಳಿಗೆ ಹೊಯ್ಲೇಬೇಕು. ನಾವು ಇದೇ ಶಿಫ್ಟ್ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕಾಗಲ್ಲ. ಎಲ್ಲ ಶಿಫ್ಟಿಗೂ ನಾವು ಫ್ಲೆಕ್ಸಿಬಲ್ ಆಗಿರಬೇಕು. ಇದೇ ಮೋಟಿವೇಶನ್ ತಕ ಹೊರಟೆ ಕಾಣಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಮನ್ಸಿಲ್ದಿದ್ರು ಹೋಗಿ ಕೂತ್ಕೊಂಡೆ ಕಾಣಿ. ಎಂತಕಂದ್ರೆ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಿದ್ದಿತ್ತಲ್ಲ, ಅದಕ್ಕೆ ಹೋಗಿ ಕೂತ್ಕೊಂಡೆ. ವುಮೆನ್ಸ್ ಡೇ 1 ವೀಕ್ ಆಯ್ತು. ಆದರೆ ನಮ್ಮ ಕಂಪ್ನಿಗೆ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ರು. ವುಮೆನ್ಸ್ ಡೇ ಮತ್ತು ಹೋಳಿ ಎರಡು ಒಟ್ಟೆ ಸೆಲೆಬ್ರೇಟ್ ಮಾಡು ಅಂದೇಳಿ ಈಗ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಹೋಳಿ ಎಲ್ಲ ಮುಖಕ್ಕೆ ಹಚ್ಚಿರಾಯ್ತು ಕಾಣಿ. ನಾನೆಂತ ಮಾಡಿದೆ, ಇದು ಮುಗ್ದಾಗಿದ್ರೆ ಆಬ್ದಲ್ಲ ಮತ್ತು ಜಾಸ್ತಿ ಆಗ್ತದಲ್ಲಿ ಎಲ್ಲ ರಿಮೂವ್ ಮಾಡ್ಕೊಂಡು ಗಡ್ಜ ಇದಿದೆ. ಆ್ಯಕ್ಚುಲಿ ನಾವು ಹೊತ್ತು ಪ್ರೋಗ್ರಾಮಿಗಲ್ಲ ಕಾಣಿ, ಅಲ್ಲಿ ಕೊಟ್ಟದ್ದು ಕೇಕ್ ತಿಮ್ಮಕಂದೇಳಿ ಹೊತ್ತು. ಅವಾಗ ಸ್ವಲ್ಪ ಬಿಲ್ಡಪ್ಪಿಗೆ ಗಿಫ್ಟ್ ಕೊಡ್ತಾರೆ ಅಂದೇಳಿ ಹೇಳಿದೆ. ಎಲ್ಲರದ್ದು ಪ್ರೋಗ್ರಾಮ್ ಮೇಲೆ ಕಣ್ಣಿದ್ರೆ ನಮ್ಮ ಕಣ್ಣು ಕೇಕ್ ಮೇಲೆ ಇದ್ದಿತ್ತು. ಆದರೂ ಕೇಕ್ ಚಿಕ್ಕ ಪೀಸೇ ಕೊಟ್ಟರು, ಏನು ಮಾಡ್ಕರಿಲ್ಲ. ಒಬ್ಬೊಬ್ಬರು ಚಂದ ಮಾಡಿ ಫಂಕ್ಷನ್ ಕೊಟ್ಟರು, ಗಿಫ್ಟೂ ಕೊಟ್ಟರು. ನನಗೆ ರಾತ್ರಿಗೆ ಲೇಟ್ ಮನಿಕಣದ ಎಫೆಕ್ಟ್ ಸ್ಟಾರ್ಟ್ ಆಯ್ತು ಕಾಣಿ. ನಿದ್ರಿ ಬಪ್ಪದು ಎಂತ ಮಾಡ್ಕರೂ ಇಲ್ಲ. ಹಂಗೋ ಹಿಂಗೋ ನನ್ನ ನಿದ್ರಿ ಕಂಟ್ರೋಲ್ ಮಾಡಿ ನನ್ನ ಕೆಲಸ ಮುಗಿಸ್ಬೇಕಂತಿದ್ದು ಶಿಫ್ಟ್ ಮುಗೀತು. ನನ್ನ ನಡೆ PG ಕಡೆ. ಇವತ್ತು ಪಟ್ಟ PGಗೆ ಹೋಗಿ ಮನಿಕಂತೆ ಕಾಣಿ. ಎಂತಕಂದ್ರೆ ನಾಳೆ ಬೇಗ ಕರೆದ್ರು ಇವತ್ತಿನ ದಿನ ಇಷ್ಟಕ್ಕ. ಮತ್ತೊಂದು ವಿಡಿಯೋದಾಗ ಸಿಗ್ತೆ.